ಮಕ್ಕಳಲ್ಲಿ ಶ್ರವಣ ನಷ್ಟಕ್ಕೆ ಕಾರಣಗಳೇನು? ಕಿವಿ ಸೋರುವುದನ್ನು ನಾವು ನಿರ್ಲಕ್ಷ್ಯ ಮಾಡಬಹುದೇ? ಮಕ್ಕಳ ಕಿವಿಯ ಆರೈಕೆಯಲ್ಲಿ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆಗಳನ್ನು ವಹಿಸಬೇಕು? ನಮಸ್ಕಾರ, ನಾನು ರೇಖಾ ಪಾಟೀಲ್, ಡಿಪಾರ್ಟ್ಮೆಂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ MCHP ಮಾಹೆ ಮಣಿಪಾಲ್ ಇಲ್ಲಿ ಅಸಿಸ್ಟೆಂಟ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ತಿಳಿದಂತೆ ಪ್ರತಿ ವರ್ಷದಂತೆ ಮಾರ್ಚ್ 3 ವಿಶ್ವ ಶ್ರವಣ ದಿನಾಚರಣೆಯನ್ನು ಎಲ್ಲ ಕಡೆಯಲ್ಲಿ ಆಚರಿಸಲಾಗ್ತಾ ಇದೆ. ಇದರ ಅಂಗವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಶ್ರವಣ ತಪಾಸಣೆಯನ್ನು ನಾವು ಇವಾಗಲೇ ಹಮ್ಮಿಕೊಂಡಿದ್ದೇವೆ. ಈ ವರ್ಷದ 2026ರ ಥೀಮ್ ಏನಂತ ಹೇಳಿದರೆ ಸಮುದಾಯದಿಂದ ತರಗತಿಯವರೆಗೆ, ಅಂದರೆ ಎಲ್ಲ ಮಕ್ಕಳಿಗೂ ಶ್ರವಣದ ಆರೈಕೆ ಮತ್ತು ಅದರ ಮಾಹಿತಿಯ ಬಗ್ಗೆ ಕಾರ್ಯಕ್ರಮ. ಈಗಾಗಲೇ ನಮ್ಮ ಡಿಪಾರ್ಟ್ಮೆಂಟಿಂದ ಇದರ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಸೊ ಎಲ್ಲರಿಗೆ ತಿಳಿದಂತೆ ಏಜ್ ಆದ ಹಾಗೆ ನಮಗೆ ಶ್ರವಣ ನಷ್ಟ ಅಥವಾ ಕೇಳಿಸುವುದು ಕಡಿಮೆ ಆಗುವುದು ಎಲ್ಲರಿಗೆ ತಿಳಿದ ವಿಷಯ ಮತ್ತು ಇದು ಸರ್ವೇ ಸಾಮಾನ್ಯ. ಆದರೆ ಮಕ್ಕಳಲ್ಲಿ ಶ್ರವಣ ನಷ್ಟ ಆದರೆ ಅವರಿಗೆ ಮುಂದೆ ಅದರದ್ದು ಭವಿಷ್ಯದ ಪ್ರಶ್ನೆ ಆಗ್ತದೆ. ಇದನ್ನು ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ಯಾವ ಕಾರಣಗಳಿಗಾಗಿ ಮಕ್ಕಳಲ್ಲಿ ಕೇಳುವ ಸಮಸ್ಯೆ ಬರುತ್ತೆ, ಯಾವಾಗ ನಾವು ತಜ್ಞರನ್ನು ಭೇಟಿಯಾಗಬೇಕು, ಮತ್ತು ಇದಕ್ಕೆ ಪರಿಹಾರ ಏನು, ನಾವು ಮನೆಯಲ್ಲಿ ನಾವು ಯಾವ ರೀತಿಯಲ್ಲಿ ಕಂಡುಕೊಳ್ಬಹುದು ಅವರಿಗೆ ತೊಂದರೆ ಇದೆ ಅಂತ ಹೇಳಿ ಎಂಬ ಬಗ್ಗೆ ಒಂದು ಕಿರು ಮಾಹಿತಿ. ಈಗ ಉದಾಹರಣೆಗೆ ಹೆಚ್ಚಾಗಿ ನಾವು ಹೆತ್ತವರು ಮತ್ತು ಇವನ್ನ ಶಾಲೆಯಲ್ಲಿ ಶಿಕ್ಷಕರು ಸಹ ಇದರ ಬಗ್ಗೆ ಹೆಚ್ಚಿನ ಗಮನ ವಹಿಸಿದರೆ ಮುಂದೆ ಮಕ್ಕಳ ಕಲಿವಿಕೆಯಲ್ಲಿ ಅಥವಾ ಮಾತು ಮತ್ತು ಭಾಷೆಯ ಬೆಳವಣಿಗೆಯಲ್ಲಿ ನಾವು ಅದರದ ಗುಣಮಟ್ಟವನ್ನು ಖಂಡಿತವಾಗಿ ಸುಧಾರಣೆ ಮಾಡಲು ಅವಕಾಶಗಳಿರುತ್ತೆ. ಆದರೆ ಒಂದು ವೇಳೆ ಕೈ ತಪ್ಪಿತು ಅಂತ ಹೇಳಿದರೆ, ನಾವು ಗಮನ ಕೊಡಲೇ ಇಲ್ಲ, ನಿರ್ಲಕ್ಷ್ಯ ಮಾಡಿದರೆ ಮಕ್ಕಳ ಮುಂದೆ ಭವಿಷ್ಯದ ಪ್ರಶ್ನೆ, ಅವರಿಗೆ ಮಾತು ಕಲಿಯಲು, ಇವನ್ ಭಾಷೆ ಕಲಿಯಲು ಮತ್ತು ಅವರ ಏನು ಹೇಳ್ತೀವಿ ನಾವು ಎಜುಕೇಷನ್ ಪರ್ಫಾರ್ಮೆನ್ಸ್ ಎಲ್ಲ ಪುವರ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಈಗ ಹೆತ್ತವರಾಗಿ ನಾವು ಏನು ಮಾಡ್ಬೋದು ಅಂತ ಹೇಳಿದರೆ, ಮನೆಯಲ್ಲಿ ನೋಡಬೇಕು ಮಗು ಯಾವ ರೀತಿಯಲ್ಲಿ ಶಬ್ದಕ್ಕೆ ಪ್ರತಿಕ್ರಿಯಿಸ್ತದೆ, ವಾತಾವರಣದಲ್ಲಿರುವ ಶಬ್ದಗಳಿಗೆ ಯಾವ ರೀತಿ ಮಗು ಪ್ರತಿಕ್ರಿಯಿಸ್ತದೆ, ನಿಧಾನವಾಗಿ ಮಾತನಾಡಿದರೆ ಮಗುವಿಗೆ ಕೇಳ್ತಾ ಇದೆಯಾ ಅಂತ ಹೇಳಿ ನಾವು ನೋಡಬೇಕು. ಮತ್ತು ಯಾವಾಗಲೂ TV ವಾಲ್ಯೂಮನ್ನು ಮಗು ಹೆಚ್ಚಾಗಿ ಜೋರಾಗಿ ಇಟ್ಟುಕೊಳ್ಳುವಂಥದ್ದು, ಫೋನನ್ನು ಒಂದೇ ಕಿವಿಯಲ್ಲಿಟ್ಟು ಮಾತನಾಡೋದು, ಇನ್ನೊಂದು ಕಿವಿಯನ್ನು ಬಳಸದೇ ಇರುವಂಥದ್ದು, ಮತ್ತೇನೆಂದರೆ ಇವನ್ ಪದೇ ಪದೇ ನಾವು ಹೇಳಬೇಕಾಗ್ತದೆ. ಒಂದು ಸಲ ಹೇಳಿದರೆ ಮಗುವಿಗೆ ಅರ್ಥ ಆಗೋದಿಲ್ಲ, ಪುನಃ ಹೇಳಬೇಕಾಗ್ತದೆ. ಈಗಿನ ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ತಂದೆ ತಾಯಂದಿರಿಗೆ ಹೆಚ್ಚಾಗಿ ಕೆಲವೊಂದು ಏನು ಹೇಳ್ತೀವಿ ನಾವು ಈ ಸೂಕ್ಷ್ಮ ಗಮನ ಕೊಡಲಿಕ್ಕೆ ಕಷ್ಟ ಸಾಧ್ಯ ಆಗಬಹುದು. ಆದರೆ ಹೆಚ್ಚಾಗಿ ಏನು ಮಾಡ್ತಾರಂತ ಹೇಳಿದರೆ, ಹೋಮ್ವರ್ಕಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾರೆ. ಹೋಮ್ವರ್ಕನ್ನು ಮುಗಿಸುವುದು ಒಂದು ಟಾರ್ಗೆಟ್ ಆಗಿರ್ತದೆ, ಅದನ್ನು ಮಾಡ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾರೆ. ಬಟ್ ಬರುವಾಗ ಶಾಲೆಯಲ್ಲಿ ಟೀಚರ್ ಹೇಳಿದ್ದನ್ನು ಅದನ್ನು ತಪ್ಪಾಗಿ ಬರ್ಕೊಂಡು ಬರುವುದು. ಯಾಕಂತ ಹೇಳಿದರೆ ಮಗುವಿಗೆ ಸರಿಯಾಗಿ ಕೇಳಿಸುವುದಿಲ್ಲ. ಸೊ ಹಾಗಾಗಿ ಬರ್ಕೊಂಡು ಬರುವಾಗ ಅಥವಾ ಉಕ್ತ ಲೇಖನ ಡಿಕ್ಟೇಷನ್ ಕೊಟ್ಟಾಗ, ನೋಟ್ಸ್ ಕೊಟ್ಟಾಗ ಮಗು ತಪ್ಪಾಗಿ ಬರ್ಕೊಂಡು ಬಂದಿರ್ಬೋದು. ಬಟ್ ಯಾಕೆ ಮಗು ಈ ಥರ ಮಾಡ್ತಾ ಇದೆ, ಅಥವಾ ಪದೇ ಪದೇ ನಾವು ಯಾಕೆ ಮಗುವಿಗೆ ಹೇಳಿದರೂ ಅರ್ಥ ಆಗ್ತಾ ಇಲ್ಲ, ಇದೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಗಮನ ಹರಿಸಬೇಕು. ಮತ್ತು ಇನ್ನು ಏನಂತ ಹೇಳಿದರೆ, ಶಾಲೆಗೆ ಹೋದಾಗ ಒಬ್ಬರಿಗೆ ಏನು ಈ ಸೋಂಕು ರೋಗಗಳು, ಒಬ್ಬರಿಗೆ ಶೀತ ಬಂದರೆ, ನೆಗಡಿ ಬಂದರೆ ಇನ್ನೊಬ್ಬರಿಗೆ ಅದು ಬೇಗ ಹರಡುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಯಾವಾಗಲೂ ಶೀತ ಆಗ್ತಾ ಇರುವಂಥದ್ದು, ಮಗು ಹೇಳ್ತಾ ಇದೆ ಕಿವಿ ಯಾವಾಗಲೂ ನೋವಾಗ್ತಾ ಇದೆ, ಕಿವಿ ಇಂದ ದ್ರವ ಪದಾರ್ಥ ಹೊರಗೆ ಬರೋದು ಅಂತ ಹೇಳಿದರೆ ಕಿವಿ ಸೋರುವಂಥದ್ದು, ಇದನ್ನೆಲ್ಲ ನಾವು ಕೂಲಂಕುಷವಾಗಿ ಗಮನಿಸಬೇಕು. ಮಗುವಿಗೆ ಅದನ್ನು ನಾವು ಮಾಡಲಿಕ್ಕೆ ನಿರ್ಲಕ್ಷ್ಯ ಮಾಡಬಾರ್ದು. ಕೂಡಲೇ ತಜ್ಞ ವೈದ್ಯರನ್ನು, ENT ವೈದ್ಯರನ್ನು ನಾವು ಸಂಪರ್ಕಿಸಿ ಅದಕ್ಕೆ ಅವರ ಹತ್ರ ಮಾಹಿತಿಯನ್ನು ಪಡೆದು ಅದನ್ನು ಸರ್ಜರಿ ಮೂಲಕವ ಅಥವಾ ಗುಳಿಗೆಗಳ ಮೂಲಕ ಅದನ್ನು ಸರಿಪಡಿಸಲು ಸಾಧ್ಯ ಇದೆ. ಮಗುವಿನಲ್ಲಿ ಉಚ್ಚಾರಣ ದೋಷ
ಏಜಿಗೆ ತಕ್ಕಂತೆ ಮಾತನಾಡದೇ ಇರುವಂಥದ್ದು, ಇದನ್ನು ಸಹ ನಾವು ಗಮನಿಸಬೇಕು. ಈಗ ಕೆಲವರು ಹೇಳ್ತಾರೆ ಮನೆಯಲ್ಲಿ ಹಿರಿಯರು ಹೇಳ್ಬೋದು, ಈಗ ನಿನ್ನ ಅಪ್ಪ 5 ವರ್ಷದ ನಂತರ ಸರಿಯಾಗಿ ಮಾತಾಡ್ತಾ ಇದ್ರು, ಅವರು ಲೇಟಾಗಿ ಮಾತನಾಡಿದರು ಅಂತ ಎಲ್ಲ ಹೇಳ್ತಾರೆ. ಸೊ ಈ ಮಗು ಸಹ ಮತ್ತೆ ಮಾತನಾಡ್ತದೆ, ನೀವು ಯಾಕೆ ಈಗ ಅದರ ಬಗ್ಗೆ ಚಿಂತೆ ಮಾಡ್ತೀರಾ ಅಂತ ಹೇಳಿ ಹಲವಾರು ಇಂತಹ ಉದಾಹರಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಆದರೆ ಅದು ಆ ಥರ ಮಾಡುವುದು ಸರಿಯಲ್ಲ. ಯಾಕೆ ಹೇಳಿದರೆ, ನಾವು ಏಜ್ ಆಯಿತು ಅಂತ ಹೇಳಿದರೆ ಮತ್ತೆ ಪುನಃ ನಾವು ಕ್ರಿಟಿಕಲ್ ಪೀರಿಯಡ್ ಅಂತ ಹೇಳ್ತೀವಿ. ಮಗು ಮಾತು ಮತ್ತು ಭಾಷೆಯನ್ನು ಕಲೀಲಿಕ್ಕೆ ಈ ಹಂತ ತುಂಬ ಇಂಪಾರ್ಟೆಂಟ್ ಆಗಿರೋದರಿಂದ ನಾವು ಅದನ್ನು ಮಿಸ್ ಮಾಡಿದ ನಂತರ ಮತ್ತೆ ಮುಂದೆ ನಮಗೆ ಮಗುವನ್ನು ಕಲಿಸ್ಲಿಕ್ಕಾಗಲಿ ಅಥವಾ ತರಬೇತಿ ನೀಡುವುದಕ್ಕಾಗಲಿ ಅಥವಾ ಮುಂದೆ ಏನು ಮಗುವಿನ ಭವಿಷ್ಯದ ಪ್ರಶ್ನೆ ಆಗಿರ್ತದೆ. ಸೊ ಅದಕ್ಕೋಸ್ಕರ ನಾವು ಅಂತಹ ಮಗು ಉಚ್ಚಾರಣ ದೋಷ ಇದ್ದರೆ ಅಥವಾ ದೊಡ್ಡ ಸಣ್ಣ ಶಬ್ದಕ್ಕೆ ಕೇಳಿಸದೇ ಇದ್ದರೆ ಇದನ್ನೆಲ್ಲ ನಾವು ಕೂಲಂಕಷವಾಗಿ ಗಮನಿಸಿ ತಜ್ಞ ವೈದ್ಯರನ್ನು ಅಥವಾ ವಾಕ್ಶ್ರವಣ ತಜ್ಞರನ್ನು ಭೇಟಿಯಾಗಬೇಕಾಗ್ತದೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ಇತ್ತೀಚಿಗಿನ ಮಕ್ಕಳಲ್ಲಿ ಈ ಇಯರ್ಫೋನ್ಸನ್ನು ಹೆಚ್ಚಾಗಿ ಬಳಸ್ತಾರೆ. ಇದನ್ನು ಹೈ ವಾಲ್ಯೂಮಲ್ಲಿ ಇಟ್ಟು ಅದನ್ನು ಕಂಟಿನ್ಯೂಸ್ ಆಗಿ ಕೇಳುವಂಥದ್ದು. ಇದರಿಂದ ನಾವು ಹಲವಾರು ಇಂತಹ ಉದಾಹರಣೆಗಳನ್ನು ನಾವು ನೋಡಿದ್ದೀವಿ. ಇದರಿಂದ ಸಹ ಶ್ರವಣ ನಷ್ಟ ಆಗುವ ಸಾಧ್ಯತೆ ಇರ್ತದೆ. ಸೊ ಆದ್ದರಿಂದ ಹೆತ್ತವರು ಇದರ ಬಗ್ಗೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಮಕ್ಕಳು ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕೆಲವರು ಕಂಟಿನ್ಯೂಸ್ ಆಗಿ ಹೆಡ್ಫೋನ್ಸನ್ನು ಯೂಸ್ ಮಾಡೋದು, ಕಿವಿಗೆ ಇಯರ್ಫೋನ್ಸನ್ನು 4-5 ಗಂಟೆ ಕಂಟಿನ್ಯೂ ಆಗಿ ಅವರಿಗೆ ಅದರಲ್ಲೇ ಅವರು ಮಗ್ನರಾಗಿರ್ತಾರೆ. ಅವರಿಗೆ ಯಾರು ಮಾತಾಡ್ತಾ ಇದ್ದಾರೆ ಏನು ಅಂತ ಹೇಳಿ ತಿಳಿಯೋದಿಲ್ಲ. ಸೊ ಅದು ಸಹ ವಾಲ್ಯೂಮ್ ಹೈ ಆಗಿ ಇಟ್ಕೊಂಡಿರ್ತಾರೆ. ಸೊ ಪೇರೆಂಟ್ಸ್ ಏನಂತ ತಿಳ್ಕೊಳ್ತಾರೆ, ಇವರು ಏನೋ ಓದಲಿಕ್ಕೆ ಅಥವಾ ಪಾಠದ ಬಗ್ಗೆ ಇವರು ಅದನ್ನು ಕಲಿತಾ ಅಭ್ಯಾಸ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡಿರ್ಬೋದು. ಬಟ್ ಅದನ್ನು ಸ್ವಲ್ಪ ಗಮನ ಇಟ್ಟು ನೋಡಿದರೆ ಉತ್ತಮ. ಮತ್ತೇನಂತ ಹೇಳಿದರೆ, ಇನ್ನೂ ಕಿವಿ ಸೋರ್ತಾ ಇದ್ದರೆ ಅದರ ಬಗ್ಗೆ ನಿರ್ಲಕ್ಷ್ಯ ಅಂತ ಹೇಳಿದ್ವಿ. ಸೊ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಕೆಲವೊಮ್ಮೆ ಮಗು ಚೆನ್ನಾಗಿ ಕೇಳ್ತಾ ಇತ್ತು, ಕೆಲವೊಮ್ಮೆ ಮಾತ್ರ ಮಗುವಿಗೆ ಸರಿಯಾಗಿ ಕೇಳೋದಿಲ್ಲ. ಸೊ ಆದ್ದರಿಂದ ಅವರು ಸಹ ಏನು ಮಾಡ್ತಾರೆ, ಕೇಳ್ತಾ ಇದೆ ಅಲ್ವಾ, ಅವರಿಗೂ ಗೊಂದಲಮಯ ಉಂಟಾಗ್ತದೆ. ಸೊ ಕೇಳ್ತಾ ಇದೆ ಅಲ್ವಾ, ಇವತ್ತು ಯಾಕೆ ನೀನು ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಜೋರು ಮಾಡ್ತಾರೆ. ಸೊ ಇಂಥ ಯಾಕೆ ಅಂತ ಹೇಳಿದರೆ, ಮಗುವಿಗೆ ಶೀತ ಅಂದರೆ ನೆಗಡಿ ಜಾಸ್ತಿ ಇದ್ದಾಗ ಕಿವಿ ತುಂಬಿಕೊಂಡಿದ್ದು ಮಗುವಿಗೆ ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ. ಅದು ನೆಗಡಿ ಕಮ್ಮಿ ಆದಾಗ ಮಗುವಿಗೆ ಕೇಳಿಸ್ಬೋದು. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಿದರೆ ಮುಂದೆ ಅದು ಏನಾಗುತ್ತೆ, ಅತಿಯಾಗಿ ತೀವ್ರವಾಗಿ ಆದರೆ ಮತ್ತೆ ನಾವು ಶ್ರವಣೋಪಕರಣವನ್ನು ಧರಿಸುವ ಪರಿಸ್ಥಿತಿ ಬರುವಂಥ ಸಾಧ್ಯತೆಗಳು ಸಹ ಇರ್ತದೆ. ಸೊ ಅದಕ್ಕೋಸ್ಕರ ಕಿವಿ ಸೋರುವಂಥದ್ದು ಅಥವಾ ಕಿವಿ ತಮಟೆ ತೂತಾಗಿದ್ದರೆ ಅದನ್ನು ನಾವು ವೈದ್ಯರ ಬಳಿ ಹೋಗಿ ಅದನ್ನು ಸರಿ ಮಾಡಿಸ್ಕೊಳ್ಳೋದು ಅಥವಾ ಸರ್ಜರಿ ಮಾಡಿಸ್ಕೊಳ್ಳೋದು ಉತ್ತಮ. ಒಂದು ವೇಳೆ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನಾವು ಸರ್ಜರಿ ಮಾಡಿದ್ದೀವಿ ಸರಿಯಾಗಿದೆ ಅಂತ ಹೇಳಿ, ಬಟ್ ಫಾಲೋ ಅಪ್ ಬರಲಿಕ್ಕೆ ಹೇಳಿರ್ತಾರೆ. ಬಟ್ ಅದನ್ನು ಫಾಲೋ ಅಪ್ ಮಾಡೋದಿಲ್ಲ ಅಂತ ಹೇಳಿದರೆ ಪುನಃ ಹೋಗೋದಿಲ್ಲ. ಸೊ ಅವರಿಗೆ ಕಾರಣಾಂತರಗಳಿಂದ ಹೋಗದೇ ಇರ್ಬೋದು. ಬಟ್ ಆದರೆ ಆ ಥರ ಮಾಡೋದ್ರಿಂದ ಸಹ ಏನಾಗುತ್ತೆ, ದಿನ ಕಳೆದಂತೆ ಇನ್ನೂ ಸಹ ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೇನೆಂದರೆ, ಅವ್ರು ಹೇಳಿದಾಗ ಆ ಕ್ಲಪ್ತ ಸಮಯದಲ್ಲಿ ವೈದ್ಯರನ್ನು ಭೇಟಿಯಾಗಬೇಕು. ಆವಾಗ ನಮಗೆ ಗೊತ್ತಾಗ್ತದೆ ಮಗುವಿಗೆ ಎಷ್ಟು ಸರ್ಜರಿ ಆದ ನಂತರ ಮಗುವಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಥವಾ ಆಗಲಿಲ್ವಾ ಅಂತ ಹೇಳಿ ಅವರಿಗೂ ಗೊತ್ತಾಗ್ತದೆ. ಸೊ ಈ ಥರ ಎಲ್ಲ ಹೆಚ್ಚಾಗಿ ಮಕ್ಕಳಲ್ಲಿ ನಾವು ಈ ಥರದ ತೊಂದರೆಗಳನ್ನು ನಾವು ಕಾಣಿಸ್ತೇವೆ. ಸೊ ಈಗ ನಮ್ಮ ಡಿಪಾರ್ಟ್ಮೆಂಟಿನಲ್ಲಿ ನಾವು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ನೋಡ್ತೇವೆ, ಮಗುವಿಗೆ ಯಾವ ಥರದ ತೊಂದರೆ ಇದೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಉದಾಹರಣೆಗೆ ನಮ್ಮ ವಿಭಾಗದಲ್ಲಿ ನಾವು ಆಡಿಯೋಮೆಟ್ರಿ ಮಾಡ್ತೇವೆ, ಟಿಂಪ್ಯಾನೋಗ್ರಾಮ್ ಮಾಡ್ತೇವೆ, ಆನಂತರ OAE ಅಂತ ಆಟೋ ಅಕಾಸ್ಟಿಕ್ ಎಮಿಷನ್ಸ್, ಬೆರ ಹಾಗೂ ಇನ್ನಿತರ ಹಲವು ಟೆಸ್ಟ್ಗಳನ್ನು ಮಾಡಿ ಮಗುವಿಗೆ ಯಾವ ಥರದ ತೊಂದರೆ ಇದೆ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡ್ತೇವೆ. ಉದಾಹರಣೆಗೆ ಹೇಳೋದಂತ ಹೇಳಿದರೆ, ನಾವು 3 ವಿಭಾಗಗಳನ್ನಾಗಿ
ಮಾಡ್ಬೋದು. ಅಂದರೆ ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ, ಸೆನ್ಸರಿ ಹಿಯರಿಂಗ್ ಲಾಸ್ ಮತ್ತು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಮಗುವಿಗೆ ಮಧ್ಯ ಕಿವಿಯಲ್ಲಿ, ಹೊರ ಕಿವಿ ಮತ್ತು ಮಧ್ಯ ಕಿವಿಯಲ್ಲಿ ಏನಾದರೂ ತೊಂದರೆಗಳ ಇದ್ದರೆ ಅದನ್ನು ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಒಳ ಕಿವಿಯಲ್ಲಿ ಏನಾದರೂ ಶ್ರವಣ ನಷ್ಟ ಆಗಿದ್ದರೆ ನಾವು ಸೆನ್ಸರಿ ನ್ಯೂರಲ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅಥವಾ ಎರಡೂ ಕಡೆಯಲ್ಲೂ ತೊಂದರೆಗಳಿದ್ದರೆ ನಾವು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳಿ ನಾವು ಡಯಾಗ್ನೋಸ್ ಮಾಡ್ತೀವಿ. ಸೊ ಈ ಥರ ಈ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳಿದರೆ ಅದನ್ನು ನಾವು ವಾಸಿ ಮಾಡಲಿಕ್ಕೆ ಆಗ್ತದೆ. ಅದೇ ನಾನೀಗ ತಾನೇ ಹೇಳಿದ ಹಾಗೆ ಸರ್ಜರಿ ಅಥವಾ ಗುಳಿಗೆಯಿಂದ ಸರಿ ಮಾಡ್ಬೋದು. ಅದೇ ನಾವು ಫಾಲೋ ಅಪ್ ಮಾಡಿದಾಗ ಗೊತ್ತಾಗುತ್ತೆ ಮಗುವಿಗೆ ಎಷ್ಟು ಇಂಪ್ರೂವ್ಮೆಂಟ್, ಆ ಟೆಸ್ಟ್ ಮಾಡೋದ್ರಿಂದ ನಾವು ಎಷ್ಟು ಇಂಪ್ರೂವ್ಮೆಂಟ್ ಬಂದಿದೆ, ಮೊದಲು ಹೇಗಿತ್ತು, ಆ ನಂತರ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳಿ ಅದರಲ್ಲಿ ನಾವು ಕಂಡುಕೊಳ್ಬೋದು. ಸೊ ಅದೇ ಥರ ನಾವು ಈ ದೊಡ್ಡ ಮಕ್ಕಳಲ್ಲಿ ಹಾರ್ಮೋನಲ್ ವೇರಿಯೇಷನ್ ಆದಾಗ ಕೆಲವೊಮ್ಮೆ ಶ್ರವಣ ನಷ್ಟ ಆಗುವ ಸಂಭವಗಳು ಇರ್ತದೆ. ಅಂತ ಹೇಳಿದರೆ ಅವರಿಗೆ ಏನು ಹುಟ್ಟುವಾಗ ನಾರ್ಮಲ್ ಆಗಿ ಸರಿಯಾಗಿ ಕೇಳಿಸ್ತಾ ಇತ್ತು. ಬಟ್ ಈ ಥರ ತೊಂದರೆಗಳು ಅಂತ ಹೇಳಿದರೆ ಅವರಿಗೆ ಶಬ್ದ ಕೇಳುತ್ತೆ, ಬಟ್ ಅರ್ಥ ಆಗೋದಿಲ್ಲ, ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಅರ್ಥ ಆಗೋದು ಕಷ್ಟ ಆಗ್ತದೆ. ಅದನ್ನು ನಾವು ANST ಅಂತ ಹೇಳಿ ಹೇಳ್ತೀವಿ. ಅಂತ ಹೇಳಿದರೆ ಅವರಿಗೆ ಶಬ್ದಗಳು ನಾವು ಮಾತಾಡಿದ್ದು ಗೊತ್ತಾಗ್ತದೆ, ನಾವು ಟೆಸ್ಟ್ ಮಾಡಿದಾಗನೂ ಅವರಿಗೆ ಶಬ್ದಗಳು ಕೇಳ್ಬೋದು ಅಥವಾ ಕೇಳದೇ ಇರ್ಬೋದು. ಬಟ್ ಆದರೆ ಅವರಿಗೆ ಅದು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳೋದು ತುಂಬ ಗೊಂದಲ, ಅವರಿಗೆ ಕಷ್ಟ ಆಗ್ಬೋದು. ಸೊ ಇಂತಹ ಸಂದರ್ಭಗಳಲ್ಲಿ ಸಹ ಅದನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ತಜ್ಞರ ಬಳಿ ಬಂದು ಅದರ ಬಗ್ಗೆ ಏನು ಮುಂದೆ ಮಾಡ್ಬೋದು ಅಂತ ಸೂಕ್ತ ಮಾಹಿತಿಯನ್ನು ತಗೊಂಡ್ರೆ ಒಳ್ಳೆಯದು. ಮತ್ತು ಆಡಿಟರಿ ಪ್ರೊಸೆಸಿಂಗ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಇನ್ನು ಮಕ್ಕಳು ಕೆಲವರಿಗೆ ಇದು ಎಲ್ಲ ಕರೆಕ್ಟಾಗಿರ್ತದೆ, ಕಿವಿ ಕೇಳುತ್ತೆ, ಬಟ್ ಅವರಿಗೆ ಈ ಶಬ್ದದ ವಾತಾವರಣದಲ್ಲಿ ಇದ್ದಾಗ ಅವರಿಗೆ ಕೇಳಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ನಾವು ಒಂದು ಸೈಲೆಂಟ್ ಆಗಿರುವ ರೂಮಿನಲ್ಲಿ ಅವರದ್ದು ಮಾತಿನ ಪ್ರತಿಕ್ರಿಯೆ ಮತ್ತು ಹೊರಗಡೆ ಹೋದಾಗ ಒಂದು ರೆಸ್ಟೋರೆಂಟಿನಲ್ಲಿ ಅಥವಾ ಒಂದು ಫಂಕ್ಷನ್ನಲ್ಲಿ ಅಥವಾ ಶಾಲೆಯಲ್ಲಿ ಶಬ್ದದ ಸ್ವಲ್ಪ ಮಟ್ಟ ಜಾಸ್ತಿ ಇರ್ತದೆ. ಆವಾಗ ಅವರಿಗೆ ಟೀಚರ್ ಏನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಥವಾ ಪದೇ ಪದೇ ಹೇಳಬೇಕಾಗ್ತದೆ. ಈಗ ಮನೆಯಲ್ಲಿ ಸಹ ತಾಯಿ ಮಗುವಿನಿಗೆ ಕಲಿಸುವಾಗ ಸಹ ಒಂದ್ಸಲ ಹೇಳಿದರೆ ಮಗುವಿಗೆ ಅರ್ಥ ಆಗೋದಿಲ್ಲ, ಪದೇ ಪದೇ ಹೇಳಬೇಕಾಗ್ತದೆ. ಅಥವಾ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬರೆಯುವಾಗ ತಪ್ಪಾಗಿ ಬರೆಯುವಂಥದ್ದು, ಈ ಫೋನಿಮ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ನಾವು ಗಮನಿಸಿದರೆ ಸೊ ಈಗ ಕೂಡಲೇ ನಾವು ವಾಕ್ಶ್ರವಣ ವಿಭಾಗಕ್ಕೆ ಬಂದು ಆ ಮಗುವಿಗೆ ಯಾವ ಥರದ ತೊಂದರೆ ಇದೆ ಅಂತ ಹೇಳಿ ಕಂಡುಹಿಡಿಬೋದು. ಅವರಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಥರ ಇದ್ದಾಗ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಮಕ್ಕಳಿಗೆ ಏನು ಹೇಳೋದಂತ ಹೇಳಿದರೆ ಕಿವಿಗೆ ಚೂಪಾದ ವಸ್ತುಗಳನ್ನು ಹಾಕಬಾರ್ದು. ಅಥವಾ ನಾವು ಕಿವಿ ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಬಡ್ಸನ್ನು ಉಪಯೋಗ ಮಾಡೋದು ಅಥವಾ ಬೇರೆ ಯಾವುದಾದ್ರೂ ಸಾಧನವನ್ನು ಉಪಯೋಗ ಮಾಡೋದು ಬೇಡ. ಯಾಕಂತ ಹೇಳಿದರೆ ನಾವು ಯಾವ ಆಳಕ್ಕೆ ಹೋಗ್ತೀವಿ ಅಂತ ಹೇಳಿ ಗೊತ್ತಾಗೋದಿಲ್ಲ, ಇದರಿಂದ ತಮಟೆಗೆ ಪೆಟ್ಟಾಗಬಹುದು. ಇದನ್ನು ಮಾಡೋದು ಬೇಡ. ಆ ಥರ ಕಿವಿಯಲ್ಲಿ ಗುಗ್ಗೆ ಕಟ್ಟಿದೆ ಅಂತ ಹೇಳಿದರೆ ವೈದ್ಯರ ಬಳಿ ಹೋಗಿ ತೆಗೆಸಿಕೊಳ್ಳೋದು ಉತ್ತಮ. ಮತ್ತು ಕೆಲವರಿಗೆ ಅಭ್ಯಾಸ ಇದೆ ಕಿವಿಗೆ ಎಣ್ಣೆ ಹಾಕುವಂಥದ್ದು. ಸೊ ಅದು ಸಹ ಬೇಡ, ಕಿವಿಗೆ ಎಣ್ಣೆಯ ಹಾಕುವಂತಹ ಅಗತ್ಯ ಇಲ್ಲ. ಇದರಿಂದ ಇನ್ಫೆಕ್ಷನ್ಸ್ ಎಲ್ಲ ಆಗುವ ಸಾಧ್ಯತೆಗಳಿದೆ. ಮತ್ತು ಇನ್ನೇನೆಂದರೆ ಮಕ್ಕಳು ಸ್ವಿಮ್ಮಿಂಗ್ ಮಾಡೋ ಅಭ್ಯಾಸ ಇದೆ. ಸ್ವಿಮ್ಮಿಂಗ್ ಮಾಡುವವರು, ಈಜಲಿಕ್ಕೆ ಹೋಗುವವರು ಸಹ ಕಿವಿಯಲ್ಲಿ ನೀರು ಹೋಗಿ ಇನ್ಫೆಕ್ಷನ್ ಆಗದಿದ್ದ ಹಾಗೆ ನೋಡ್ಕೊಳ್ಳೋದು ಒಳ್ಳೆಯದು. ಸ್ವಿಮ್ಮರ್ಸ್ ಪ್ಲಗ್ ಅಂತ ಸಿಗುತ್ತೆ, ಅದನ್ನು ಹಾಕಿದರೆ ಉತ್ತಮ. ಇವಾಗ ಅದಿಲ್ಲ ಅಂತ ಹೇಳಿದರೆ ಈಗ ಕೆಲವೊಮ್ಮೆ ನಾವು ಯಾವ ಥರದ ನೀರಿನಲ್ಲಿ ನಾವು ಈಜುತ್ತಾ ಇದ್ದೀವಿ ಅದನ್ನು ಸಹ ಗಮನ ಕೊಡೋದು ಒಳ್ಳೆಯದು. ಹಳೆ ಅಂತ ಹೇಳಿದರೆ ಯಾರು ಉಪಯೋಗ ಮಾಡದೇ ಇರುವಂತಹ ನೀರು, ಈ ಬಾವಿ ಕೆರೆಗಳು ಅಥವಾ ಹಳ್ಳಗಳಲ್ಲಿ ಅದು ಕಲುಷಿತವಾಗಿ ನೀರು ಇದ್ದರೆ ಅದನ್ನು ಸಹ ನಾವು ಗಮನ ಇಟ್ಕೊಳ್ಬೇಕಾಗ್ತದೆ. ಇದರಿಂದ ನಮ್ಮ ಇನ್ಫೆಕ್ಷನ್, ಕಲುಷಿತ ನೀರು ಕಿವಿಗೆ ಹೋಗಿ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳಿರ್ತದೆ. ಸೊ ಮಕ್ಕಳು ಇದರ ಬಗ್ಗೆ ಸಹ ಜಾಗ್ರತೆ ವಹಿಸಬೇಕು. ಮತ್ತು ಇನ್ನೊಂದೇನೆಂದರೆ ಈ ಹೆಡ್ಫೋನ್ಸ್ ಅಥವಾ ಅತಿ ನಾಯ್ಸ್ ಇಂಡ್ಯೂಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ, ನಾವೇ ಅದನ್ನು ತಂದುಕೊಳ್ಳೋದು. ಅಂದರೆ ನಾವು ದೊಡ್ಡ ಮಟ್ಟದಲ್ಲಿ ಶಬ್ದಗಳನ್ನು ಅಥವಾ ಸಂಗೀತಗಳನ್ನು ಕೇಳಿಸಿಕೊಂಡು ನಮ್ಮ ಕಿವಿಯನ್ನು ನಾವೇ ಹಾಳು ಮಾಡ್ಕೊಳ್ಳೋದು, ಅದು ಸಹ ಸಲ್ಲ.